वन्दे भारतमातरम्। ॐ शान्तिः अन्तरिक्षशान्तिः पृथिवीशान्तिः आपशान्तिः औषधयशान्तिः वनस्पतयशान्तिः विश्वे देवशान्तिः ब्रह्मशान्तिः सर्वं शान्तिः शान्तिरेव शान्तिः सामा शान्तिरेति। ॐ शान्ति शान्ति शान्तिः। मातृ प्रणाम 1 2 3। ಎಜುಕೇಶನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯ ಸಂಚಾಲಕರಾಗಿರುವಂತಹ
ಶ್ರೀ ಸುದರ್ಶನ ಜೋಯಿಸ ಸರ್ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೆ ವಿದ್ಯಾಸಂಸ್ಥೆಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದೆಲ್ಲವನ್ನು ಒದಗಿಸಿಕೊಡ್ತಾ ಇತ್ತೀಚೆಗೆ 1 ತಿಂಗಳೊಳಗೆ ನಮ್ಮ ವಿದ್ಯಾಸಂಸ್ಥೆಗೆ ಶ್ರೀ ಸುಬ್ರಹ್ಮಣ್ಯ ಮಠದಿಂದ ಕರ್ನಾಟಕ ಬ್ಯಾಂಕಿನ ಸಹಕಾರದೊಂದಿಗೆ ಹೊಸ ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ದಿನಸಿ ಸಾಮಗ್ರಿಯ ವ್ಯವಸ್ಥೆಯನ್ನು ಕೂಡ ಶ್ರೀ ಮಠದಿಂದ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು ಸರ್. ಇವರನ್ನು ಶ್ರೀ ಕಾರ್ತಿಕ್ ಸಹಶಿಕ್ಷಕರು ಶ್ರೀ ವೇದವ್ಯಾಸ ವಿದ್ಯಾಲಯ ಬೆಂಗಳೂರು ಇವರು ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ಶ್ರೀ ರಾಮಕೃಷ್ಣ ಭಟ್ ತಕ್ಕಾಡಿ ವಿಶ್ರಾಂತ ಮುಖ್ಯ ಗುರುಗಳು SDM ಪ್ರೌಢಶಾಲೆ ಬೇಡಾಳು. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು ಸರ್. ಇವರನ್ನು ಶ್ರೀ ದಿನೇಶ್ ಕುಂದರ್ ಚಿತ್ರಕಲಾ ಅಧ್ಯಾಪಕರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಂಗಳೂರು ಇವರು ಶಾಲು ಹೊದಿಸಿ ಗೋಪಾಲಕೃಷ್ಣ ಪ್ರೌಢಶಾಲೆ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು ಸರ್. ಇವರನ್ನು ಶ್ರೀ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರೀತಿ 10ನೇ ತರಗತಿ ಇವಳು ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀ ವೇದವ್ಯಾಸ ವಿದ್ಯಾಲಯ ಬಿರಿನೆಲೆ ಇದರ PTA ಇದರ ಅಧ್ಯಕ್ಷರಾಗಿರುವ ಶ್ರೀ ಎ ಕೇಶವಗೌಡ ಬಿರಿನೆಲೆ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತಗಳು ಸರ್. ಇವರನ್ನು ಶ್ರೀ ಪ್ರವೀಣ್ ಸಹಶಿಕ್ಷಕರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಂಗಳೂರು ಇವರು ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಶ್ರೀ ಸತ್ಯಶಂಕರ್ ಎಂ ಮುಖ್ಯ ಶಿಕ್ಷಕರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿರಿನೆಲೆ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತಗಳು ಸರ್. ಇವರನ್ನು ಶ್ರೇಯ 10ನೇ ತರಗತಿ ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಪ್ರೌಢಶಾಲಾ ವಿದ್ಯಾರ್ಥಿ ನಾಯಕ ನಮನ್ ಸಿ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು. ಇವರನ್ನು ಹಾರ್ದಿಕ್ 2ನೇ ತರಗತಿ ಇವರು ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ವೇದವ್ಯಾಸ ವಿದ್ಯಾಲಯ ಬೆರಿನೆಲೆ ಇದರ ವಿದ್ಯಾರ್ಥಿ ನಾಯಕಿ ಕೃತಿ ಆರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಗಳು. ಇವರನ್ನು ದಿಯಾ 7ನೇ ತರಗತಿ ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಊರಿನ ಹಿರಿಯರಾದ ಉಮೇಶ್ವರ ಗೌಡ ಎರ್ಕಸರ್ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಶಿವಭಟ್ ಸುಬ್ರಹ್ಮಣ್ಯ ನ್ಯೂಸ್ ರಿಪೋರ್ಟರ್ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 2 ಸಂಸ್ಥೆಯ ಪೋಷಕ ಮಿತ್ರರಿಗೆ, ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಿಗೆ, 2 ಸಂಸ್ಥೆಯ ಶಿಕ್ಷಕೇತರರಿಗೆ, 2 ಸಂಸ್ಥೆಯ ಪೋಷಕರಿಗೆ, ಹಾಗೆಯೇ ಈ ಊರಿನ ವಿದ್ಯಾಭಿಮಾನಿಗಳಿಗೆ, ಗಣ್ಯರಿಗೆ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ಪ್ರೀತಿಯ 2 ಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯ ಸ್ವಾಗತಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತಗಳು. ಸ್ವಾಗತಿಸಿದಂತಹ ತಮಗೂ ಆರ್ಥಿಕ ಸ್ವಾಗತಗಳು ಸರ್. ಇವರನ್ನು ಶ್ರೀಯುತ ಪ್ರಶಾಂತ್ ಸರ್ ಮುಖ್ಯ ಗುರುಗಳು ಇವರನ್ನು ಚಿರಣ್ ಇವರು ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದ ನಾವು ಕೊಟ್ಟಂತಹ ಒಂದು ಶಿಕ್ಷಣ, ನಾವು ಕೊಡುವಂತಹ ಒಂದು ಸಂಸ್ಕಾರ, ನಾವು ಕಲಿಸುವಂತಹ ಒಂದು ಸಂಸ್ಕೃತಿ ಅದು ಆ ವಿದ್ಯಾರ್ಥಿಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಕೊನೆಯ ತನಕ. ಅದು ನಮ್ಮ ಈ ಒಂದು ಭವ್ಯ ಭಾರತವನ್ನು ಸದೃಢವಾಗಿ ಕಟ್ಟುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾರಂಭವನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. ಈಗಾಗಲೇ ನೋಡ್ಬೋದು, ಅಖಂಡ ಭಾರತದ ಸುತ್ತ ಹಣತೆಗಳನ್ನು ಇರಿಸಿ ಅದನ್ನು ಬೆಳಗಿಸುವಂಥ ಒಂದು ಪ್ರಕ್ರಿಯೆ ಮುಂದಕ್ಕೆ ನಡೀಲಿಕ್ಕಿದೆ. ಅಖಂಡವಾಗಿದ್ದಂಥ ಭಾರತ ಈಗ ಖಂಡವಾಗಿದೆ. ಆ ಅಖಂಡ ಭಾರತವನ್ನು ಕಾಣುವಂಥ ಒಂದು ಕನಸು, ಆ ಒಂದು ಪರಿಕಲ್ಪನೆ ಮುಂದಕ್ಕಾದರೂ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಲ್ಲಿ ಉತ್ತಮವಾದಂಥ ಸಂಸ್ಕಾರ, ಉತ್ತಮವಾದಂಥ ಸಂಸ್ಕೃತಿ ನೆಲೆಗೊಳ್ಳಬೇಕು. ನಮ್ಮ ಹಿಂದಿನ ಪ್ರಾಚೀನ ಮುನಿಗಳಿರ್ಬೋದು, ನಮ್ಮ ಗುರು ಹಿರಿಯರಿರ್ಬೋದು, ನಮ್ಮ ಜೀವನಕ್ಕೆ ಒಂದಷ್ಟು ಮಾರ್ಗವನ್ನು
ಸೂಚಿಸಿದ್ದಾರೆ. ಬೆಳಗ್ಗೆ 7ರಿಂದ ಹಿಡಿದು ರಾತ್ರಿ ಮಲಗುವಲ್ಲಿವರೆಗೆ ನಮ್ಮ ಜೀವನ ಇದೇ ರೀತಿ ನಡೆಯಬೇಕು. ಇದೇ ಮಾರ್ಗದಲ್ಲಿ ಸುಸೂತ್ರವಾಗಿ ನಡೆದರೆ ಮಾತ್ರ ನಮ್ಮ ಗುರಿ ಮುಟ್ಟುವುದಕ್ಕೆ ಸಾಧ್ಯ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಎಂಬಲ್ಲಿಂದ ಹಿಡಿದು ಕೊನೆಗೆ ಮಲಕೊಳ್ಳುವಲ್ಲಿವರೆಗೂ ಕೂಡ ಒಂದಷ್ಟು ನಿದರ್ಶನಗಳನ್ನು ಹಿರಿಯರು ಕೊಟ್ಟಿದ್ದಾರೆ. ಆ ಎಲ್ಲ ಮಾರ್ಗದರ್ಶನಗಳನ್ನು ಕೂಡ ನಾವು ನಮ್ಮ ಜೀವನವನ್ನು ಅಳವಡಿಸಿಕೊಳ್ತಾ ನಮ್ಮ ಮುಂದಿನ ಬದುಕನ್ನು ನಾವು ಸುಂದರವಾಗಿ ಸಾಗಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ಮುಂದೆ ಮಕ್ಕಳ ದಿನಾಚರಣೆಯ ಬಗ್ಗೆ, ಈ ದೇಶದ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ನಮ್ಮ ಆತ್ಮೀಯರಾದಂಥ ರಾಮಕೃಷ್ಣ ಭಟ್ ಇವರು ನನ್ನ ಆತ್ಮೀಯ ಮಿತ್ರರು ಹೌದು. ದುಗ್ಗರಡಕ ಶಾಲೆಯಲ್ಲಿ ಅಧ್ಯಾಪಕರಾಗಿ, ಬೆಳಾಲು ಪ್ರೌಢಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಈಗ ಕಳೆದ ವರ್ಷ ಅಷ್ಟೇ ನಿವೃತ್ತಿಯನ್ನು ಹೊಂದಿದ್ದಾರೆ. ಒಳ್ಳೆಯ ಯಕ್ಷಗಾನ ಪಟು ಹೌದು, ಸಾಹಿತಿಗಳು ಹೌದು. ಪೇಪರಲ್ಲೆಲ್ಲ ಅವರ ಲೇಖನಗಳನ್ನು ನಾವು ನೋಡಬಹುದು, ರಾಮಕೃಷ್ಣ ಭಟ್ ಚೊಕ್ಕಾಡಿ ಅಂತ. ಹಾಗೆ ಒಳ್ಳೆಯ ಒಬ್ಬ ಅತಿಥಿ ನಮಗೆ ಇವತ್ತು ಸಿಕ್ಕಿದ್ದಾರೆ. ಅನೇಕ ವಿಚಾರಗಳನ್ನು ಅವರು ನಿಮಗೆ ತಿಳಿಸುವುದಕ್ಕಿದ್ದಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಹೇಳ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಜೈ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಶಿಕ್ಷಕ ಮಿತ್ರರೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳುವಂಥ ಮಾತನ್ನು ನೀವು ಕೇಳಿದ್ದೀರಿ. ಮುಂದಿನ ಪ್ರಜೆಗಳು ಒಳ್ಳೆಯವರಾಗಿರಬೇಕು ಅಂತಾದರೆ ಇಂದಿನ ಮಕ್ಕಳು ಒಳ್ಳೆಯವರಾಗಿರಬೇಕು. ಮಕ್ಕಳು ಒಳ್ಳೆಯವರಾಗಿರೋದು ಹೇಗೆ ಅಂತ ಹೇಳಿದರೆ, ಇವತ್ತಿನಿಂದಲೇ ಸಾಧನೆ ಮಾಡಬೇಕು, ಜೀವನದಲ್ಲಿ ಶಿಸ್ತು ಸಹ ಬೇಕು. ಈ ಸಾಧನೆ ಮಾಡಬೇಕು ಅಂತ ಹೇಳಿ ಆದರೆ ನಮಗೆ ಆರೋಗ್ಯ ಸರಿ ಇರಬೇಕು. ಏನು ಯಶಸ್ಸು ಜೀವನದಲ್ಲಿ ಬರಬೇಕು ಅಂತ ಆದರೆ ಆರೋಗ್ಯ ಸರಿ ಇಲ್ಲದಿದ್ದರೆ ಯಾವುದನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ ನಾವು ತಗೊಳ್ತಕ್ಕಂತಹ ಆಹಾರದ ಗುಣಮಟ್ಟವನ್ನು ನೋಡಿದರೆ ಬಹಳ ಶೋಚನೀಯ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಬೇಕು ಅಂತಾದರೆ ನಾವು ಸ್ವಲ್ಪ ದುಡಿಬೇಕಾಗ್ತದೆ. ಹಾಗಾಗಿ ಮಕ್ಕಳು ಒಳ್ಳೆಯವರಾಗಿದ್ದರೆ, ಒಳ್ಳೆಯ ಗುಣನಡತೆಗಳನ್ನು, ಶಿಸ್ತನ್ನು ಬೆಳೆಸಿಕೊಂಡ್ರೆ ಮಾತ್ರ ಉತ್ತಮ ಸಮಾಜ ಮುಂದಕ್ಕೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ನಾವೆಲ್ಲ ಚಿಕ್ಕವರಿರುವಾಗ ಪೊಲೀಸ್ ಸ್ಟೇಷನ್ ಇರತಕ್ಕಂಥದ್ದು 30 ಕಿಲೋಮೀಟರ್ 40 ಕಿಲೋಮೀಟರ್ ದೂರದಲ್ಲಿ. ಇವತ್ತು ಪೊಲೀಸ್ ಸ್ಟೇಷನ್ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಆದರೆ ಅದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸಮಾಜದಲ್ಲಿ ಏನೋ ಗೊಂದಲ ಉಂಟು ಅಂತ. ಹಾಗೆ ಆಸ್ಪತ್ರೆಗಳೆಲ್ಲ ತುಂಬ ದೂರದಲ್ಲಿ ಇರ್ತಿದ್ವು ಮೊದಲೆಲ್ಲ. ಈಗ ಆಸ್ಪತ್ರೆಗಳೆಲ್ಲ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಆದರೆ ನಮ್ಮ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಉಂಟಾಗಿದೆ ಅಂಥೇಳಿ ಎಲ್ಲ ಜನರು ಆಸ್ಪತ್ರೆಯಲ್ಲಿ ಯಾವಾಗ ನೋಡಿದರೂ ಫುಲ್ ರಶ್, ಬೆಡ್ ಖಾಲಿ ಇಲ್ಲ, ಇಂಥ ಪರಿಸ್ಥಿತಿ. ಹಾಗಾಗಿ ಮಕ್ಕಳು ಇವತ್ತಿನಿಂದಲೇ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಿ ಮುಂದೆ ಜೀವಿಸಬೇಕು ಅಂತ ಹೇಳಿ ಆಶಿಸ್ತಾ, ಇವತ್ತಿನ ಆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ರಾಮಕೃಷ್ಣ ಭಟ್ರು ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಮೊದಲೇ ಹೇಳ್ತಾ, ನಮ್ಮ ಶ್ರೀಕೃಷ್ಣ ಶರ್ಮರು ಅಧ್ಯಕ್ಷತೆಯನ್ನು ಮುಂದುವರಿಸಲಿಕ್ಕಿದ್ದಾರೆ. ನಾನು ಸ್ವಲ್ಪ ತುರ್ತಾಗಿ ಹೋಗಬೇಕಾದ ಕಾರಣ ಮಧ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೇನೆ. ಈ ಮಾತನ್ನು ಅಂತೂ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.
ದೀಪ ಹಚ್ಚಿದ್ದೀರಿ, ಸ್ವೀಟ್ ತಿಂದಿದ್ದೀರಿ, ನಿಮಗೆ ಆರತಿ ಬೆಳಗಿದ್ದಾರೆ. ಒಂದು ಉಜ್ವಲ ಭವಿಷ್ಯ ನಿಮಗೆ ಇದೆ ಎನ್ನುವುದನ್ನು ನಾವೆಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಮಕ್ಕಳೇ, ನಿಮಗೆ ಒಳ್ಳೆಯದಾಗ್ತದೆ. ದೀಪ ಹಚ್ಚಿದ್ದು ಯಾಕೆ ಗೊತ್ತಾ ಮಕ್ಕಳೇ? ದೀಪ ಹಚ್ಚಿದ್ದು ಯಾಕೆ? ಕತ್ತಲೆ ಹೋಗಲಿಲ್ಲ, ನಿಮ್ಮ ಮುಂದಿನ ಭವಿಷ್ಯವು ಹಾಗೆ ಬ್ರೈಟ್ ಆಗಲಿ ಅಂತ, ಬೆಳಕಿನಿಂದೇ ತುಂಬಿರಲಿ, ಕತ್ತಲೆ ಬರಬಾರ್ದು ಎನ್ನುವ ಕಾರಣಕ್ಕಾಗಿ. ಶಿವರುದ್ರಪ್ಪನವರು ಬೇರೆ ಹೇಳ್ತಾರೆ, ದೀಪ ಬೆಳಗುತ್ತೇನೆ, ಜಗತ್ತಿಗೆ ಬೆಳಕು ನೀಡುತ್ತೇನೆ ಎಂಬ ಜಿದ್ದಿನಿಂದಲ್ಲ, ಇರುವಷ್ಟು ಕಾಲವು ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡಬೇಕೆನ್ನುವ ಕುತೂಹಲದಿಂದ. ಹಾಗಾಗಿ ಬೆಳಕು ಅದು ನನ್ನ ಮುಖವನ್ನು ನೀವು, ನಿಮ್ಮ ಮುಖವನ್ನು ನಾನು ನೋಡುವುದಕ್ಕೆ ಸಾಧ್ಯತೆ ಇದೆ. ನೋಡುವುದರ ಮೂಲಕವೇ ನಾವು ಬೆಳಗುತ್ತೇವೆ ಎನ್ನುವ ಸಂದೇಶ ಆ ಜ್ಯೋತಿಗಳಲ್ಲಿದೆ. ಮಕ್ಕಳೇ, ಆಗಿಂದ ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಿ. ಒಂದು ಸಂಭ್ರಮದ ವಾತಾವರಣ ಇಲ್ಲಿದೆ. ಮಕ್ಕಳ ದಿನಾಚರಣೆ, ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂಜಿ ಅವರ ಜನ್ಮದಿನವನ್ನು ಮಕ್ಕಳಿಗಾಗಿ ಸಮರ್ಪಿಸಿ, ಮಕ್ಕಳು ಸಂತೋಷವಾಗಿರುವ ಹಾಗೆ ಒಂದು ದಿನದ ಆಚರಣೆಯಲ್ಲಿ ಮುಗಿಯುವುದಲ್ಲ, ಅದು ಮುಂದಿನ ದಿನಾಚರಣೆವರೆಗೂ ಮುಂದುವರಿಯಬೇಕೆನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಮಕ್ಕಳೇ, ನೀವು ಮನೆಗೆ ಹೋಗಿ ಹೇಳಿ, ಏನಿತ್ತು ಇವತ್ತು ಮಕ್ಕಳ ದಿನಾಚರಣೆ ಅಂತೇಳಿ, ಏನೆಲ್ಲ ನೋಡಿದ್ದೀರಿ ಅದನ್ನೆಲ್ಲ ಹೇಳಿ. ಅದು ಖುಷಿ ಕೊಡುವಂಥದ್ದು, ಯಾವುದೇ ರೀತಿಯಾದಂಥ ಬಿಸಿ ಇಲ್ಲದಂಥದ್ದು. ತರಗತಿ ಆದರೆ ಅಲ್ಲಿ ಬಿಸಿ ಇರ್ತದೆ, ಖುಷಿ ಸ್ವಲ್ಪ ಕಡಿಮೆ ಇರ್ತದೆ ಅಲ್ವಾ? ಹೌದು, ತಲೆಲ್ಲಾಡಿಸ್ತಾರೆ. ಆದರೆ ಈ ದಿವಸ ಹಾಗೆಲ್ಲ ಖುಷಿಯಾಗಿ ಇರಬೇಕು, ಅದು ಮುಂದಿನ ಎಲ್ಲ ದಿವಸಗಳಲ್ಲೂ ಉಳಿಯಬೇಕೆನ್ನುವಂಥ ಆಶಯ. ಅದಕ್ಕಾಗಿ ಈ ಆಚರಣೆ. ಮಕ್ಕಳೇ ನೋಡಿ, ನೀವು ಸ್ವಲ್ಪ, ನೀವು ಬಸ್ಸಲ್ಲಿ ಬರುವವರಿದ್ದೀರಿ, ನಡ್ಕೊಂಡು ಬರುವವರಿದ್ದೀರಿ, ಸ್ವಂತ ವಾಹನದಲ್ಲಿ ಬರ್ತೀರಿ, ಶಾಲೆಗೆ ಬರ್ತೀರಿ, ಮನೆಗೆ ಹೋಗ್ತೀರಲ್ವ, ಸುತ್ತಮುತ್ತಲೊಮ್ಮೆ ವೀಕ್ಷಿಸಿ. ಮರಗಿಡಗಳಿದೆ, ಮಾರ್ಗ ಹೆದ್ದಾರಿ ಇದೆ, ವಾಹನಗಳು ಓಡಾಡುತ್ತವೆ, ಹಕ್ಕಿಗಳ ಚಿಲಿಪಿಲಿ ಗಾಯನ ಇದೆ, ಆಕಾಶ ಕಪ್ಪಾಗಿರ್ತದೆ, ಕೆಲವೊಮ್ಮೆ ಮೋಡ ಮುಸುಕಿ ಮಳೆ ಹನಿಬಹುದು, ಸೂರ್ಯ ಪ್ರಖರವಾಗಿ ನಮ್ಮನ್ನು ಬಿಸಿಯಾಗಿ ಕಾಪಾಡ್ತಾನೆ, ಹಸಿರು ನೆಲಗಳು, ಸಸ್ಯವರ್ಗಗಳು ಇದೆಲ್ಲ ಇದೆ ಅಲ್ವಾ? ಹೌದು, ಅದೆಲ್ಲ ಇರೋದು ನಮ್ಮ ಸುಖಕ್ಕಾಗಿ, ಮತ್ತು ಅದನ್ನು ನಾವು ರಕ್ಷಣೆ ಮಾಡುತ್ತೇವೆ. ಯಾಕೆಂತೇಳಿದರೆ ಅದು ನಮಗಾಗಿ ಇರುವಂಥದ್ದು ಎನ್ನುವ ಕಾರಣಕ್ಕಾಗಿ. ಈ ಪರಿಸರ ಎಲ್ಲ ಇರುವುದು ಕೂಡ ನಮಗಾಗಿ, ಮತ್ತು ಆ ಪರಿಸರ ಇರುವುದು ನಮ್ಮಿಂದಾಗಿ. ನಾವಿಲ್ಲದೆ ಇದ್ದರೆ ಪರಿಸರ ಅದರಷ್ಟಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದು ಇಲ್ಲದೆ ಇದ್ದರೆ ನಾವು ಇರಲ್ಲ. ಹಾಗಾಗಿ ಪರಿಸರದ ಸಂರಕ್ಷಣೆಯ ದೃಷ್ಟಿಕೋನದಲ್ಲಿ ವಿವಿಧ ವಸ್ತುಗಳನ್ನು ಜೋಡಿಸಿಕೊಂಡು ಸಂಭ್ರಮವನ್ನು ಆಚರಿಸ್ತೇವೆ. ತಳಿರು ತೋರಣ ಕಟ್ತೇವೆ, ಮಾವಿನ ಎಲೆ ಇದೆ, ಅದರಲ್ಲೂ ಕೂಡ ಅದು ಕ್ರಿಮಿನಾಶಕ ಶಕ್ತಿ ಇದೆ, ವಾತಾವರಣವನ್ನು ಶುದ್ಧ ಮಾಡುತ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ಸುವಾಸನೆ ಇದೆ ಅದರಲ್ಲಿ. ಮಾವಿನ ಮಿಡಿ ಇದ್ದರೆ ಉಪ್ಪಿನಕಾಯಿ ಆಗ್ತದೆ, ಊಟಕ್ಕೆ ಸೊಗಸಾಗ್ತದೆ. ಹೂವಿನ ಅಲಂಕಾರ ಮಾಡ್ತೇವೆ. ಹೂವಿಗೆ ಎಷ್ಟು ದಳಗಳಿದೆ ನೋಡಿ ಮಕ್ಕಳೇ, ತುಂಬ ಇದೆ ಅಲ್ವಾ? ಆದರೆ ತೊಟ್ಟಿರುವುದು ಒಂದೇ ಅದು ಅಖಂಡ ಭಾರತದ ಲಕ್ಷಣ. ಅದು ವೃತ್ತಾಕಾರದಲ್ಲಿ ದೀಪವನ್ನು ಜೋಡಿಸಿದ್ದೀರಿ, ಅದು ಭೂಮಂಡಲದ ದ್ಯೋತಕವಾಗಿರ್ತದೆ. ಎಲ್ಲ ಮನುಷ್ಯ ವರ್ಗ ಒಂದಾಗಿರಬೇಕು ಎನ್ನುವಂತಹ ಹೂವಿನ ಹೆಸರಿನ ಹಾಗಿರುವ ನಾವು ವೈವಿಧ್ಯತೆ ಸಂಕೇತವಾಗಿ ಒಗ್ಗಟ್ಟನ್ನು ಪ್ರತಿಪಾದಿಸುತ್ತೇವೆ. ಇಲ್ಲಿ ಕಲಶದೊಂದಿಗೆ ನಾಳಿಕೇರವನ್ನು ಇಟ್ಟಿದ್ದೇವೆ, ಅದನ್ನು ಮೇಲ್ಮುಖವಾಗಿ ಇಟ್ಟಿದ್ದೇವೆ. ಯಾಕೆ ಹೇಳಿ? ತೆಂಗಿನ ಮರ ಎತ್ತರ ಇರ್ತದೆ, ನಾವು ಎತ್ತರಕ್ಕೆ ಏರಬೇಕು ಅಂತ. ಬರೀ ನೆಲದ ಮಟ್ಟದಲ್ಲೇ ಇರಬಾರದು. ಪ್ರಾಣಿ ಪಕ್ಷಿಗಳ ಹಾಗೆ ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಗುಣನಡತೆಯಲ್ಲಿ, ನಮ್ಮ ಮಾತಿನಲ್ಲಿ ನಾವು ಸಿಹಿ ಆಗುತ್ತಾ ಉತ್ಕರ್ಷ ಆಗಬೇಕು, ಏರಬೇಕು ಎತ್ತರಕ್ಕೆ ಬದುಕಿನಲ್ಲಿ ಎನ್ನುವ ಕಾರಣಕ್ಕಾಗಿ ನಾಳಿಕೇರದ ಆ ಮುಖವನ್ನು ಮೇಲ್ಮುಖವಾಗಿ ಇಟ್ಟಿದ್ದೇವೆ. 3 ಕಣ್ಣಿದೆ ಅದಕ್ಕೆ, ಗೊತ್ತಿದೆ ನಿಮಗೆ. ಒಳಗಡೆ ಕಲಶ, ಅದು ಶಿರದ ಲಕ್ಷಣವೂ ಹೌದು. ಅಮೃತ ಸಮಾನವಾದ ಜಲ ಇದೆ ಅದರ ಒಳಗಡೆ. 3 ಕಣ್ಣಿದೆ, ಮುಕ್ಕಣ್ಣನಿಗೂ ಇದೆ.
2 ನಮಗೂ ಕಣ್ಣುಗಳಿದೆ. ಮೂರನೇ ಕಣ್ಣು ಅದು ಜ್ಞಾನದ ಕಣ್ಣು, ಅದು ನಮಗೆ ಜಗತ್ತನ್ನು ನೋಡೋದಕ್ಕೆ ಕಲಿಸ್ತದೆ ಅಂತ. ಹಾಗಾಗಿ ನೋಡಿ, ಸುತ್ತೆಲ್ಲ ನೋಡಿ, ನೋಡೋದ್ರ ಮೂಲಕ ಕಲೀಲಿಕ್ಕೆ ಆಗ್ತದೆ. ಮಕ್ಕಳಿಗೆ ನೀವು ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಬರುವಾಗ ಪಟಾಂಗ ಹೊಡ್ಕೊಂಡು ಹೋಗ್ತೀರಿ, ನೀವು ಹೋಗಿ, ತೊಂದರೆ ಇಲ್ಲ, ಮಾತಾಡ್ಕೊಂಡು ಹೋಗ್ತೀರಿ, ಹೋಗಿ. ಜೊತೆಗೆ ನಿಮ್ಮ ಕಣ್ಣುಗಳಿವೆ ಎಲ್ಲ. ಯಾಕೆ ಅದು ಇರೋದು ಹೇಳಿ? ಕಣ್ಣುಗಳು ಅದು ನೋಡಲಿಕ್ಕಿರೋದು, ಗಮನಿಸಲಿಕ್ಕಿರೋದು, ಖುಷಿ ಪಡಲಿಕ್ಕಿರೋದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳ ಮೂಲಕ ನಾವು ಪರಿಸರದಿಂದ ಪಾಠ ಕಲಿತೇವೆ. ತರಗತಿಯಲ್ಲಿ ನಾವು ಪುಸ್ತಕದಿಂದ ಪಾಠ ಹೇಳಿಕೊಡ್ತೇವೆ ಅಷ್ಟೇ. ನಾಳೆ ನೀವು ಪರಿಸರಕ್ಕೆ ಹೋದಾಗ ಬದುಕಿನಲ್ಲಿ ನೀವು ಯಶಸ್ವಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ಈ ಪಂಚೇಂದ್ರಿಯಗಳನ್ನು ತೆರೆದು ನಾವು ಜಗತ್ತಿಗೆ ಮುಖ ಮಾಡ್ತೇವೆ. ಪ್ರೀತಿಯ ಮಕ್ಕಳೇ, ನೋಡಬೇಕು ನಾವು ಈ ಭೂಮಿಯಲ್ಲೆಲ್ಲ ಏನಿದೆ ಅಂತ. ಹಾಗಾಗಿ ಕಣ್ಣು ಶುದ್ಧಿ ಆಗ್ತದೆ, ಕಿವಿ ಶುದ್ಧವಾಗ್ತದೆ. ಶಬ್ದಗಳನ್ನು ಆಲಿಸಿ. ಬರೀ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಮಾಡಬೇಡಿ. ಏನೂ ಇಲ್ಲ, ಮಣ್ಣು ಅದರಲ್ಲೇ, ನಾವು ಮಣ್ಣೇ ಆಗುವಂಥದ್ದು. ಹಾಗಾಗಿ ಅದು ಒಂದು ಪಕ್ಕಕ್ಕೆ ಇರಲಿ. ಎಷ್ಟು ನೀವು ದಾಸರಾಗಬೇಕು, ನೀವು ಅದಕ್ಕೆ ಆಗಬೇಡಿ, ಅದು ನಿಮ್ಮ ದಾಸನಾಗಬೇಕು. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಹೃದಯ ಅರಳಬೇಕು, ಹೂವಿನ ಹಾಗೆ ಪರಿಮಳ ಬೀಳಬೇಕು ಅಂತಾದರೆ ಕಣ್ಣನ್ನು ತೆರೀಬೇಕು ಪರಿಸರಕ್ಕೆ, ಮೊಬೈಲ್ಗೆಲ್ಲ. ಕಿಟಕಿ ಬಾಗಿಲು ಹಾಕಿಟ್ಟಿರ್ತಾರೆ ಮನೆಗೆ ಹೇಳಿ, ಅದು ಗಾಳಿ ಬರಲಿ, ಬೆಳಕು ಬರಲಿ ಅಂತ. ಹಾಗೆ ಕಿವಿ ತೆರೀರಿ, ಕಣ್ಣು ತೆರೆಯಿರಿ, ಪ್ರಪಂಚಕ್ಕೆ ತೆರೆಯಿರಿ ಅಂತ. ಯಾಕೆ? ಅದರ ಜ್ಞಾನಶಕ್ತಿ ತುಂಬಲಿ ನನಗೆ. ಗಾಳಿ ಬೆಳಕಿನ ಮೂಲಕ ನಮ್ಮ ಹೃದಯ ಶುದ್ಧವಾಗಲಿ. ಪರಿಸರದಷ್ಟು ಸ್ವಚ್ಛ ಶುದ್ಧ ಬೇರೊಂದು ಇಲ್ಲ ಅದು. ಯಾಕೆಂದರೆ ಅಲ್ಲಿ ಮನುಷ್ಯನ ಕೈವಾಡ ಇರುವುದಿಲ್ಲ. ಹಾಗಾಗಿ ಶುದ್ಧವಾದಂಥದ್ದು ಅದು ನಮ್ಮ ಅಂತರಂಗಕ್ಕೆ ಇಳಿಯಲಿ, ನನ್ನೊಳಗೆಯೂ ಶುದ್ಧವಾಗಲಿ, ದೃಷ್ಟಿ ಶುದ್ಧವಾಗಲಿ, ಕೇಳುವ ಕಿವಿ ಶುದ್ಧವಾಗಲಿ. ಅದರ ಜೊತೆಗೆ ಇಲ್ಲಿದೆ ಒಂದು ಶಿರ, ಮಿದುಳು ಶುದ್ಧವಾಗಲಿ, ನಮ್ಮ ಆಲೋಚನೆ ಶುದ್ಧವಾಗಲಿ. ಆಲೋಚನೆಯ ಮೂಲಕ ನನ್ನ ನಡತೆ, ನಾವು ಮಾಡುವ ಕೆಲಸ, ನನ್ನ ಗುಣಗಳೆಲ್ಲವೂ ಶುದ್ಧವಾಗಲಿ. ಶುದ್ಧವಾಗುವುದರ ಮೂಲಕ ಅಖಂಡ ಭಾರತದ ಸುತ್ತ ಬೆಳಗಿದ ದೀಪದ ಹಾಗೆ ನಾವು ಬೆಳಕಾಗೋಣ ದೇವರಿಗೆ. ಅಲ್ಲ, ನಮ್ಮ ಬದುಕಿಗೆ ನಾವು ಬೆಳಕಾಗೋಣ ಎನ್ನುವ ಸೂಚ್ಯವಾಗಿ ಈ ಆಚರಣೆ ನಡೀತದೆ. ಹಾಗಾಗಿ ಆ ಎಲ್ಲ ಪರಿಸರದ ಅಂಶಗಳು ನಮಗೆ ಪಾಠದ್ದು ಎನ್ನುವುದನ್ನು ಮೊದಲ ಪಾಠವಾಗಿ ನಾವು ತಿಳ್ಕೊಳ್ಬೇಕು, ಕಾಣಬೇಕು ಎನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಪ್ರೀತಿಯ ಮಕ್ಕಳೇ, ನೆಹರು ಜನ್ಮದಿನ ಆಚರಣೆ ಮಾಡುವ ಮೂಲಕ ನೆಹರು ಏನು ಎನ್ನುವುದನ್ನು ತಿಳ್ಕೊಳ್ಳೋದು ಒಂದು ವಿಷಯ. ಪಾಠ ಪುಸ್ತಕದಲ್ಲಿ ಬರ್ತದೆ, ಅದು ನಿಮ್ಮ ಅಧ್ಯಾಪಕರು ಚೆನ್ನಾಗಿ ಹೇಳಿಕೊಡ್ತಾರೆ. ನಾಳೆ ಪರೀಕ್ಷೆ ಮಾಡಿದರೆ ನೀವು ಬರೀತೀರಿ, 100ರಲ್ಲಿ 100 ಅಂಕ ಪಡೀತೀರಿ. ನೀವು ದೇಶದಿಂದ ಬೆಂತಡ್ತಾರೆ, ಸಿಹಿ ತಿಂಡಿ ಕೊಡ್ಬೋದು. ಆದರೆ ನೆಹರೂರವರು ಇವತ್ತು ನಾವು ಸ್ಮರಿಸುತ್ತಿದ್ದೇವೆ ಅಂತ ಹೇಳಿದರೆ, ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಾರೆ ಎನ್ನುವ ಒಂದೇ ಕಾರಣಕ್ಕಾಗಲ್ಲ, ಸ್ವಾತಂತ್ರ್ಯ ಹೋರಾಡಿದ್ದಾರೆ ಎನ್ನುವ ಕಾರಣಕ್ಕಾಗಲ್ಲ, ಅವರೊಬ್ಬ ಶ್ರೀಮಂತ ವ್ಯಕ್ತಿ ಎನ್ನುವ ಕಾರಣಕ್ಕಾಗಲ್ಲ, ಅವರ ಗುಣನಡತೆಗಳಿಂದ ದೇಶಕ್ಕಾಗಿ ಕೊಡುಗೆ ಕೊಟ್ಟಿದ್ದಾರಲ್ಲ, ಇವತ್ತು ನಮಗೆ ಕಾಣ್ತಾರೆ ಅವರು. ಇಲ್ಲಿ ಚಿತ್ರ ಇಲ್ಲ, ವ್ಯಕ್ತಿಶಾಹಿ ಇಲ್ಲ ಇಲ್ಲಿ ನಮ್ಮ ಮುಂದೆ, ಆದರೆ ಮನಸ್ಸಿನಲ್ಲಿ ನಮಗೆ ಇದೆ ನೋಡಿ ಅವರು ಮಾಡಿದ ಸಾಧನೆ, ಅವರು ಮಾಡಿದ ಕೆಲಸ, ದೇಶಕ್ಕೆ ಕೊಟ್ಟ ಕೊಡುಗೆಗಳು. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಮ್ಮ ಹೆಸರು ನಾಳೆ ನಮ್ಮಿಂದ ನಂತರ ಬರುವವರು ನೆನಪಿಸಿಕೊಳ್ಳಬೇಕು, ಕೊಡುತ್ತಾರೆ ಅಂತ ಹೇಳಿ. ಆದರೆ ನಾವು ಇರುವಷ್ಟು ಹೊತ್ತು ಬೆಳಕು ಅದು ಗುಣನಡತೆಯಿಂದ, ನಮ್ಮ ಕೆಲಸಗಳಿಂದ, ನಮ್ಮ ಮಾತುಗಳಿಂದ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ನಾವು ನೋಡಬೇಕು, ಕಾಣಬೇಕು ಅಂಥೇಳಿ. ಪ್ರೀತಿ ಮಕ್ಕಳೇ, ನೀವು ಯೋಚನೆ ಮಾಡಿ, ಎಷ್ಟು ಜನ ಆಗಿ ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ಇರ್ಬೋದು, ನಮ್ಮ ಸುತ್ತಮುತ್ತಲೇ ಇರ್ಬೋದು, ಇವತ್ತು ನಮ್ಮ ಹೆಸರು ಹೇಳಿ ಖುಷಿ ಪಡ್ಬೋದು. ಆದರೆ ನಮ್ಮ ಮನಸ್ಸಿಗೆ ನಾವು ಆ ಮೂಲಕ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಅವರು ಗ್ರೇಟ್ ಅಷ್ಟೇ ಅಲ್ಲ ಮಕ್ಕಳೇ, ಅವರನ್ನು ನೋಡುವ, ಓದುವ ಮೂಲಕ ನಾವು ಗ್ರೇಟ್ ಅನ್ನಿಸಿಕೊಳ್ಳಬೇಕು. ಆ ಅನ್ನಿಸಿಕೊಳ್ಳುವಿಕೆಯ ಮೂಲಕ ನಾವು ಹೆಮ್ಮೆ ಪಡಬೇಕು. ಅಂತಹ ಒಂದು ಬಲಿಷ್ಠ ಭಾರತದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಹಾಗಾಗಿ ಭಾರತದ ಒಂದು ಯಶಸ್ಸು, ಶ್ರೇಷ್ಠತೆ ಇರುವುದೇ ನಮ್ಮೊಳಗೆ, ನಮ್ಮ ಕೆಲಸ ಕಾರ್ಯಗಳು. ನಾಳೆ ನೀವು SSLC ಅವರೆಗೆ, PUC ಅವರೆಗೆ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆದು ಮುಂದಕ್ಕೆ ಹೋದರೆ ಇಲ್ಲಿ ಅಧ್ಯಾಪಕರು ನೆನಪಿಸ್ಕೊಳ್ತಾರೆ, ಕಳೆದ ವರ್ಷದ ವಿದ್ಯಾರ್ಥಿಗಳು ಹೇಗಿದ್ದರು, ಮೊನ್ನೆ ಪಾಸಾಗಿ ಹೋದ ವಿದ್ಯಾರ್ಥಿಗಳು ಹೇಗಿದ್ದರು ಅಂತ. ಆ ನೆನಪಿಸ್ಕೊಳ್ಳುವುದಿದೆಯಲ್ಲ ಅವನ ಗುಣಕ್ಕಾಗಿ ಮಕ್ಕಳೇ. ಸುಮ್ಮನೆ ಇಲ್ಲಿ 3 ಹೊತ್ತು ಊಟ ಮಾಡಿ, ಬಿಸಿ ಊಟ ಮಾಡಿ ಹೋಗಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅಲ್ಲ.
ಹಾಗಾಗಿ ನಾವು ನೋಡಬೇಕು ಎನ್ನುವುದನ್ನು ಮತ್ತೆ ಮತ್ತೆ ಹೇಳ್ತೇನೆ. ಕಿವಿ ಇರೋದು ಅದಕ್ಕೆ, ಕಣ್ಣು ಇರೋದು ಅದಕ್ಕೆ, ಮೊಬೈಲ್ ಇರೋದು ನೋಡೋದಕ್ಕೆ ಅಲ್ಲ. ನಾಳೆ ಆ ಮೊಬೈಲ್ ನಿಮಗೆ ಅನ್ನ ಕೊಡೋದಿಲ್ಲ, ನಾಳೆ ಆ ಟಿ ವಿ ನಿಮಗೆ ಬೆಲೆ ತಂದು ಕೊಡೋದಿಲ್ಲ, ನೆನಪಿಟ್ಕೊಳ್ಳಿ. ಅದು ಗುಜರಿಗೆ ಹೋಗ್ತದೆ. ನೀವುಗಳು ಅದನ್ನು ಹಿಡಿದು ನೀವು ಗುಜರಿ ಆಗಬಾರದು. ಹಾಗಾಗಿ ಪಾಠ ಇರ್ಬೋದು, ಕಥೆಗಳಿರ್ಬೋದು, ಆಚರಣೆಗಳಿರ್ಬೋದು, ಆ ಮೂಲಕ ನಾವು ಗಟ್ಟಿಯಾಗಿ ಬೆಳೆಯಬೇಕು. ನಮಗೆ ತೊಂದರೆ ಕೊಡುವ ಏನಾದರೂ ಈ ಪರಿಸರದಲ್ಲಿದ್ದರೆ, ವಸ್ತುಗಳಿದ್ದರೆ, ಮಾಧ್ಯಮಗಳಿದ್ದರೆ ಅದನ್ನು ನಾವು ನಿರಾಕರಿಸಬೇಕು. ನಿರಾಕರಿಸುವಂಥ ಶಕ್ತಿ ನಮಗೆ ಬೆಳೆಯಬೇಕು. ಅದೇ ನಮಗೆ ಬೆಲೆ ತಂದು ಕೊಡ್ತದೆ ಎನ್ನುವ ಕಾರಣಕ್ಕಾಗಿ ನಮಗೆಲ್ಲ ವೀಳ್ಯದಲ್ಲಿ ಅಡಿಕೆ ಕೊಟ್ಟರು, ಎಲೆ ಕೊಟ್ಟರು. ಎಲೆ ಅದು ನೆಲೆಯ ಸಂಕೇತ, ನೆಲ. ಅಡಿಕೆ ಕೊಟ್ಟರು, ಅದು ಬಾಳುವೆಯ ಸಂಕೇತ, ಬದುಕು ಕೊಡ್ತದೆ ನಮ್ಮ ಕೃಷಿ ಮೂಲದ್ದು. ಹಾಗಾಗಿ ಕೃಷಿ ಮೂಲದ ಸಂಕೇತಗಳೆಲ್ಲವನ್ನೂ ಆಚರಣೆಯಲ್ಲಿ ತರ್ತೇವೆ. ಪ್ರತಿ ಮಕ್ಕಳನ್ನೆಲ್ಲ ನೀವು ತಿಳ್ಕೊಳ್ಬೇಕು, ನೋಡಬೇಕು, ಗಮನಿಸಬೇಕು. ಸುಮ್ಮನೆ ನಿಮ್ಮ ಅಪ್ಪ ಅಮ್ಮ ತಗೊಳ್ಳಿ ಅಂತ ಊಟ ಮಾಡಿಸೋದಿಲ್ಲ, ಅವರು ನಿದ್ರೆ ಕೆಟ್ಟು ನಿಮ್ಮನ್ನು ಸಾಕ್ತಾರೆ. ಹಾಗಾಗಿ ಅವರ ಪರಿಶ್ರಮದಲ್ಲಿ, ಅವರ ಬೆವರಿನಲ್ಲಿ ನೀವು ಊಟ ಮಾಡ್ತೀರಿ. ನೀವು ಭವಿಷ್ಯದಲ್ಲಿ ಅವರಿಗೆ ಬದುಕಿಗೆ ನೆಲೆ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಪರಸ್ಪರ ಗೌರವ ಕೊಡುವಂಥದ್ದು, ಅಪ್ಪ ಅಮ್ಮನಿಗೆ ನಾವು ಸದಾ ಅವರ ಮಾತನ್ನು ಕೇಳುವಂಥದ್ದು, ಗುರು ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳುವಂಥದ್ದು, ಇದೆಯಲ್ಲ ಅದು ನಿಮಗೆ ನಾಳೆ ನೆಲೆ ಕೊಡ್ತದೆ, ನಿಮಗೆ ಬೆಲೆ ತಂದು ಕೊಡ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಒಂದು ಕಾಗದದ ಪೀಸು ಇದ್ದರೆ ಯಾರು ಹೆಕ್ಕಿಕೊಳ್ಳುವುದಿಲ್ಲ, ಅದು ಕಸದ ಬುಟ್ಟಿಗೆ ಹೋಗಿಬಿಡ್ತದೆ. ಕಾಲಲ್ಲಿ ಒದ್ದು ನಾವು ಬುಟ್ಟಿಗೆ ಹಾಕಿಬಿಡ್ತೇವೆ. ಅದೇ 10 ರೂಪಾಯಿ ನೋಟ್ ಬಿದ್ದು ಸಿಕ್ಕಿದರೆ ಓಡಿ ಹೋಗಿ ಹೆಕ್ಕಿಕೊಳ್ತೇವೆ, ಕಿಸೆಗೆ ಹಾಕ್ಕೊಳ್ತೇವೆ. ಪ್ರತಿ ಮಕ್ಕಳೇ ಆ ನೋಟನ್ನು ನಾವು ಹೆಕ್ಕಿಕೊಳ್ತೇವೆ, ಅದೇ ಕಾಗದವನ್ನು ಕಾಲಿನಿಂದ ಒದ್ದು ಡಸ್ಟ್ಬಿನ್ನಿಗೆ ಹಾಕ್ತೇವೆ. ಪ್ರತಿ ಮಕ್ಕಳೇ, ನೋಟು ಕಿಸೆಗೆ ಯಾಕೆ ಬರ್ತದೆ ಅಂತ ಹೇಳಿದರೆ ನಮ್ಮ ನೋಟ ಇದೆ, ಅಲ್ಲಿ ನೋಟ ಇದೆ, ಅದಕ್ಕೆ ಬೆಲೆ ಇದೆ ಅಂತ ನಮಗೆ ಗೊತ್ತುಂಟು. ಆ ಬೆಲೆ ಇರುವ ಕಾರಣವನ್ನು ಆ ನೋಟನ್ನು ಹೆಕ್ಕಿ ಕಿಸೆಗೆ ಹಾಕ್ತೇವೆ. ಅದು ನನಗೆ ಖುಷಿ ಕೊಡ್ತದೆ, ಏನಾದರೂ ಉಪಯೋಗಕ್ಕಾಗ್ತದೆ ಅಂತ. ಅದೇ ಕಾಗದ ಇದ್ದು ಏನು ಸುಖ ಉಂಟು, ಅದೇ ವೇಸ್ಟ್ ಅಲ್ವಾ, ಹೋಗಲಿ ಹೊರಗಡೆ ಅಂತ ಅದನ್ನು ದೂರಕ್ಕೆ ಇಟ್ಟು ಕಸದ ಬುಟ್ಟಿಗೆ ಹಾಕ್ತೇವೆ. ಪ್ರತಿ ಮಕ್ಕಳೇ, ನಾವು ನೋಟಿನ ಹಾಗೆ ನಾನು ಬೆಲೆ ಬರುವ ಹಾಗೆ, ಬೇರೆಯವರು ನಮ್ಮ ಹತ್ತ ನೋಡುವ ಹಾಗೆ ಮಾಡಬೇಕು. ಅದು ಗುಣನಡತೆಗಳಿಂದ. ಅದಕ್ಕಾಗಿ ಈ ಜನ್ಮ ದಿನಾಚರಣೆ ಎನ್ನುವಂಥ ಅರ್ಥ ಇಷ್ಟೇ. ನಿಮಗೆ ಗೊತ್ತಿರಬೇಕು, ಅಬ್ರಹಾಂ ಲಿಂಕನ್ ಬಗ್ಗೆ ಓದ್ತೇವೆ ನಾವು. ಗೊತ್ತಿಲ್ವೋ ನಿಮಗೆ? ಅಬ್ರಹಾಂ ಲಿಂಕನ್ ಬಗ್ಗೆ ಗೊತ್ತಿದೆ, ದೊಡ್ಡವರಿಗೆ ಗೊತ್ತು. ಚಿಕ್ಕ ಮಕ್ಕಳೇ ನೀವು ಕೇಳಿ, ಮುಂದೆ ನೀವು ಓದಲಿಕ್ಕಿದ್ದೀರಿ. ಅವ ಬದುಕಿನಲ್ಲಿ 10-11 ಬಾರಿ ಸೋತಿದ್ದಾನಂತೆ. 2 ಬಾರಿ ವ್ಯಾಪಾರ ಮಾಡಿ ನಷ್ಟ ಆಯ್ತಂತೆ. ಅವನ ಹೆಂಡತಿ ಸತ್ತಲು, ಮಗ ಕಾಯಿಲೆಗೆ ಬಿದ್ದ, ಅವನೇ ಕಾಯಿಲೆಗೆ ಬಿದ್ದ. 3-4 ಬಾರಿ ಚುನಾವಣೆ ನಿಂತು ಸೋತು ಸುಣ್ಣ ಆದ. ಕೊನೆಗೆ ಅವ ಗೆದ್ದ 1952ನೇ ಇಸ್ವಿಯಲ್ಲಿ. ನಮಗೆ 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ. 52ನೇ ಇಸ್ವಿ ರಾಷ್ಟ್ರಾಧ್ಯಕ್ಷನಾದ. ಸುಮ್ಮನೆ ರಾಷ್ಟ್ರಾಧ್ಯಕ್ಷನಾಗಲಿಲ್ಲ, ಹೋಗಿ ರಟ್ಟೆಯಲ್ಲಿ ಎಳೆತಂದು ಇಲ್ಲಿ ಕೂತ್ಕೊಳಿಸಲಿಲ್ಲ. ಅವನನ್ನು ನೆನ್ಪಿಟ್ಕೊಳ್ಬೇಕು. ಯಾರೂ ನಿಮಗೆ ಮಣೆ ಹಾಕೋದಿಲ್ಲ, ಕುರ್ಚಿ ಕೊಡಲಿ, ಕೂತ್ಕೊಳ್ಳಿ, ಮಾಲೆ ಹಾಕ್ತೇವೆ ಅಂತ ಹೇಳಲ್ಲ. ಯೋಚನೆ ಮಾಡಬೇಕು, ಬೆವರು ಸುರಿಸಬೇಕು, ಶ್ರಮ ಕೊಡಬೇಕು. ಸೋಲಲಿಲ್ಲ, ಗೆಲ್ಲುವುದಕ್ಕೆ ಅದು ನನಗೆ ಪಾಠ ಎನ್ನುವುದನ್ನು ತಿಳ್ಕೊಳ್ಬೇಕು. ಅಬ್ರಹಾಂ ಲಿಂಕನ್ನು ನಾವು ಓದುವುದು ಯಾಕೆ ಅಂತ ಹೇಳಿದರೆ, ಅವ ಸೋದರು ಗೆದ್ದಿದ್ದಾನೆ ಎನ್ನುವ ಪಾಠಕ್ಕಾಗಿ. ವಿಲ್ಮಾ ಅನ್ನೊಂದು ಹೆಣ್ಣು ಮಗಳಿದ್ದಳು, 12 ವರ್ಷದವಳು. ವಿಲ್ಮಾ ಕಾಯಿಲೆ ಆಯ್ತಂತೆ, ಶ್ವಾಸಕೋಶದ್ದು. ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರಂತೆ, ಈ ಮಗು ಪ್ರಯೋಜನ ಇಲ್ಲ, ಸ್ವಲ್ಪ ದಿವಸ ಸತ್ತು ಹೋಗ್ತದೆ ಅಂತ. ಯೋಚನೆ ಮಾಡಿ ಮಕ್ಕಳೇ, ಹೆಣ್ಣು ಮಗಳು ತಾಯಿಗೆ ಹೇಗಾಗಿರಬೇಕು? 12ನೇ ವರ್ಷ, ಅಷ್ಟು ವರ್ಷ ಬದುಕಬೇಕಾದ ಹೆಣ್ಣು ಮಗಳು ಈಗ ಸಾಯ್ತಾಳೆ ಅನ್ನುವಾಗ ತಾಯಿಗೆ ಹೇಗಾಗಿರಬೇಕು? ಆದರೆ ತಾಯಿ ಏನು ಮಾಡಿದೆ ಗೊತ್ತಾ? ಮಗುವಿಗೆ ಔಷಧ ಮಾಡ್ತಾ ಹೇಳಿದಳಂತೆ, ನೀನು ನಡೀತಿ, ನೀನು ಓಡ್ತಿ, ನೀನು ಫಸ್ಟ್ ಬರ್ತಿ ಅಂತ. ಅಂದರೆ ಗೆಲ್ತಿ ಅಂತ, ಪ್ರೈಸ್ ಪಡೆಯುತ್ತಿಂತಲ್ಲ. ಪ್ರತಿ ದಿವಸ ತಾಯಿ ಮಗುವಿನ ಕಿವಿಯಲ್ಲಿ, ಪೋಷಕರು ನೀವು ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ತಪ್ಪು ಹೇಳ್ತೇವೆ, ನಾವು ಒಳ್ಳೆಯದನ್ನು ಹೇಳಲಿಕ್ಕೆ ಉದಾಸೀನ ಮಾಡ್ತೇವೆ.
ಸಣ್ಣ ಸಣ್ಣ ಒಳ್ಳೆಯ ಅಂಶಗಳು ಹೇಗೆ ಪ್ರೇರಣೆ ಕೊಡ್ತದೆ, ನೀನು ಒಳ್ಳೇದು ಮಾಡಿದಿ ಅಂತ ಹೇಳೋದಕ್ಕೆ ಉದಾಹರಣೆ ಅದು. ಮಕ್ಕಳಿಗೆ ನೀವು ಹಾಗೆ ಒಂದು ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಕಮ್ಮಿ ಆದರೆ ಏನು ಹೆದರಬೇಡಿ. ಪರೀಕ್ಷೆಯಲ್ಲಿ ನನಗೆ ಫಸ್ಟ್ ಬರಲಿಲ್ಲ ಅಂತ ಹೇಳಬೇಡಿ. ಸಿಕ್ಕಿದ ಮಾರ್ಕ್ಸನ್ನು ಖುಷಿ ಪಡಬೇಕು. ವಿಲ್ಮ ಮಾಡಿದ್ದು ಅದನ್ನು, ತಾಯಿ ಪ್ರೇರಣೆ ಕೊಟ್ಟದ್ದು ಅದನ್ನು. ನೀನು ನಡೀತಿ, ನೀನು ಓಡ್ತಿ, ನೀನು ಗೆಲ್ತಿ ಅಂತ ಪ್ರತಿ ದಿವಸ ಅವಳ ಕಿವಿಗೆ ಹೇಗೆ ಹಾಲು ಉಣಿಸುವ ಕೈ ಮಾತಿನ ಮೂಲಕ ಅಮೃತದ ಧಾರೆ ಕಿವಿಗೆ ಹರಿಸಿದಳು ತಾಯಿ. 16ನೇ ವಯಸ್ಸಿನಲ್ಲಿ ಅವಳು ನಡೀಲಿಕ್ಕೆ ಶುರು ಮಾಡಿ ಓಡಲಿಕ್ಕೆ ಶುರು ಮಾಡಿದಳಂತೆ. 12ರಿಂದ 16 ವರ್ಷ, ಎಷ್ಟು 4 ವರ್ಷಗಳ ಕಾಲ ಕಾಯಬೇಕು ನಾವು. 16ನೇ ವಯಸ್ಸಿನಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಚಿನ್ನ ಗೆದ್ದಳಂತೆ. ಸತತವಾಗಿ 2 ವರ್ಷ 3 ವರ್ಷ. ಮಕ್ಕಳೇ ಯೋಚನೆ ಮಾಡಬೇಕು. ವಿಲ್ಮ ಕೇವಲ ಒಂದು ಹೆಸರಲ್ಲ, ಅದು ಪದಕ ಅಲ್ಲ, ಅದು ಆತ್ಮವಿಶ್ವಾಸ, ಒಂದು ಧನಾತ್ಮಕವಾದ ಚಿಂತನೆ. ಅದು ಮಗುವಿನಲ್ಲಿ ಸಾಯುವ ಮನಸ್ಸನ್ನು ಹೇಗೆ ಚಿಗುರಿಸಬಲ್ಲದು ಎನ್ನುವುದಕ್ಕೆ ಉದಾಹರಣೆ ಅದು. ಹಾಗೆ ಮಕ್ಕಳಿಗೆ ತಪ್ಪು ಹೇಳೋದು ಸರಿ, ತಿದ್ದಲಿಕ್ಕೆ ಅಂತಲೇ ಹೇಳ್ತೇವೆ ನಾವು. ಆದರೆ ಒಳ್ಳೆಯದನ್ನು ಗುರುತಿಸಿ ಹೇಳದೆ ಹೋದರೆ ತಪ್ಪು ಹೇಳುವ ಬಾಯಿ ಅದು ವಿಷವೂ ಆಗ್ತದೆ ಆ ಮಗುವಿಗೆ. ಪ್ರೀತಿ ಮಕ್ಕಳೇ, ನೀವೆಲ್ಲ ಯೋಚನೆ ಮಾಡಬೇಕು. ನಾನು ಒಂದು ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದರೆ ಅಪ್ಪ ಅಮ್ಮ ಏನು ಇದು ಮಾಡಬೇಡ ಅಂತ ಹೇಳಿದ್ರೆ ಅದು ನಮಗೆ ಒಳ್ಳೆದಕ್ಕಾಗಿ ತಿಳ್ಕೊಳ್ಬೇಕು. ಅಲ್ಲಿ ಬಾವಿಗೆ ಆಗಲಿಕ್ಕೆ ಇರುವುದಲ್ಲ ಅದು. ಅಷ್ಟು ದುರ್ಬಲರು ಯಾಕೆ ಆಗಬೇಕು? ನಾವು ಗಟ್ಟಿ ಮನಸ್ಸು ಮಾಡಬೇಕು. ಗೆಲ್ಲೋದಿಲ್ಲ ಅದು. ಅರುಣಿಮಾ ಸಿನ್ಹಾ ಅಂತ ಒಬ್ಬಳಿದ್ದಳು. ಅರುಣಿಮಾ ಸಿನ್ಹಾ 20ನೇ ಆಸುಪಾಸಿನ ವಯಸ್ಸಿನಲ್ಲಿ ರೈಲು ಪ್ರಯಾಣ ಮಾಡುವಾಗ ಅವಳ ಮೇಲೆ ಕೈ ಮಾಡಿದ ದುಷ್ಕರ್ಮಿಗಳು ರೈಲಿನಿಂದ ತಳ್ಳಿದ್ರಂತೆ. ಚಲಿಸುತ್ತಿರುವ ರೈಲು ತಳ್ಳಿದಾಗ ಇವಳು ಬಿದ್ದಳು. ರೈಲ್ವೆ ಲೈನಿನ ಮೇಲೆ ಕಾಲಿನ ಮೇಲೆ ರೈಲು, 2 ಕಾಲನ್ನು ಕಳ್ಕೊಂಡಂತೆ. ಯೋಚನೆ ಮಾಡಿ, 2 ಕಾಲು ಮೇಲೆ ರೈಲು ಹೋಯಿತು. ಪುಣ್ಯಕ್ಕೆ ಜೀವ ಉಳಿದಿದೆ. ಅದೇ ಅರುಣಿಮಾ ಸಿನ್ಹಾ ಮತ್ತೆ 6-7 ವರ್ಷಗಳ ನಂತರ ಕೃತಕ ಕಾಲನ್ನು ಜೋಡಿಸಿ ಹಿಮಾಲಯವನ್ನು ಏರಿದಳಂತೆ. ಮಕ್ಕಳೇ, ಹಿಮಾಲಯವನ್ನೇ ಕಾಲಿಲ್ಲದವಳು ಹಿಮಾಲಯ ಏರುವುದು ಹೇಗೆ? ಸಂದರ್ಶಕರೆಲ್ಲ ಕೇಳಿದ್ರಂತೆ, ಹೇಗೆ ಸಾಧ್ಯವಾಯಿತು ನಿನಗೆ? ಆಗ ಅವಳು ಹೇಳಿದರು, ಕಾಲಿನಲ್ಲಿ ಹಿಮಾಲಯ ಪರ್ವತ ಏರಿದ್ದಲ್ಲ ನಾನು. ಎಂಥ ಉತ್ತರ ನೋಡಿ. ಹಿಮಾಲಯ ಪರ್ವತ ಏರಿದ್ದು ನಾನು ಕಾಲಿನಲ್ಲೆಲ್ಲ, ಮತ್ತೆ ಹೇಗೆ? ಆತ್ಮವಿಶ್ವಾಸದಲ್ಲಿ. ಕಾಲಿಲ್ಲದ ಅರುಣಿಮಾ ಸಿನ್ಹಾ ಆತ್ಮವಿಶ್ವಾಸ ಧೈರ್ಯದಿಂದ ಸೋತರೂ ನಾನು ಸೋಲಲಿಲ್ಲ, ಸತ್ಯನೆಂದೇನೆ ಬೇಡ ಅಂತ ಹೇಳಿದ ಹಾಗೆ ಎದ್ದು ನಿಂತು ಹಿಮಾಲಯ ಪರ್ವತ ಏರಿದರು. ಮಕ್ಕಳೇ, ಅದು ನಮಗೆ ಗುಣ ಆಗಬೇಕು, ಅದು ನಮಗೆ ಪ್ರೇರಣೆ ಸಿಗಬೇಕು. ಇಲ್ಲದಿದ್ದರೆ ಆಗಲ್ಲ ನಮಗೆ. ಹಾಗಾಗಿ ನಾವು ಯಾವ ಕೆಲಸವೇ ಮಾಡಿ ನೀವು ಸಣ್ಣದು ದೊಡ್ಡದು ಎನ್ನದೇ ಅದರಲ್ಲಿ ದೊಡ್ಡದಾದ ರೀತಿಯಲ್ಲಿ ಅದನ್ನು ಮಾಡುವ ಸಾಧಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ನೀವು ಸಣ್ಣ ಕೆಲಸ ಇರುವುದು ಚಂದಕ್ಕೆ ಮಾಡುವುದನ್ನು ಹೇಳ್ತೀವಿ. ಮನೆಯಲ್ಲಿ ಯಾವುದೋ ಒಂದು ಕೆಲಸ ಹೇಳ್ತಾರೆ, ಚಂದಕ್ಕೆ ಮಾಡಲಿಕ್ಕೆ ನಿಮಗೇನು ತೊಂದರೆ ಇದೆ ಹೇಳಿ? ಒಂದು ಗುಡಿಸೋ ಕೆಲಸ, ಪಾತ್ರೆ ತೊಳಿಸುವ, ಏನೇ ಇರ್ಬೋದು ಹೇಳಿ, ಶಾಲೆಯಲ್ಲಿ ಇರ್ಬೋದು. ಚಂದಕ್ಕೆ ಮಾಡಿ ಮುಗಿಸುವ ಗುಣವನ್ನು ಬೆಳೆಸಿ. ಆ ಚಂದಕ್ಕೆ ಮಾಡುವ ಗುಣ ನಾಳೆ ನಿಮ್ಮನ್ನು ಚಂದ ಮಾಡುತ್ತದೆ. ಜನ ನಿಮ್ಮನ್ನು ನೋಡ್ತಾರೆ, ನೋಟಿನ ಹಾಗೆ ನಿಮ್ಮನ್ನು ಬನ್ನಿ ಬನ್ನಿ ಅಂತ ಹೇಳ್ತಾರೆ, ಒಟ್ಟಿಗೆ ಸೇರಿಸ್ಕೋತಾರೆ. ಹಾಗಾಗಿ ಯಾರೂ ದೊಡ್ಡವರಾಗಲಿಲ್ಲ. ಗ್ರಹಾಂ ಬೆಲ್ ಅನ್ನು ಬೈದ, ವಿಜ್ಞಾನದಲ್ಲಿ ಓದ್ತೀರಿ ನೀವು. ಗ್ರಹಾಂ ಬೆಲ್ ಅವ ಟೆಲಿಫೋನನ್ನು ಕಂಡುಹುಡುಕಿದ್ದು ನಾವೆಲ್ಲ ಓದ್ತೇವೆ. ನಿಮಗೊಂದು ಸ್ವಾರಸ್ಯ ಗೊತ್ತಾ? ಗ್ರಹಾಂ ಬೆಲ್ ಸಂಶೋಧನೆ ಮಾಡಿದ್ದು ಶ್ರವಣ ಸಾಧನವನ್ನು ಕಂಡುಹುಡುಕಲಿಕ್ಕೆ. ಕಿವುಡರಿಗೆ ಕಿವಿ ಕೇಳಿಸುವಾಗ ಮಾಡಬೇಕು ಅಂತ ಶ್ರವಣ ಸಾಧನವನ್ನು ಕಂಡುಹಿಡಿಯಲಿಕ್ಕೆ ಸಂಶೋಧನೆ ಮಾಡಿದ್ದವ. ಆದರೆ ಹುಡುಕಿದ್ದೇನು? ಟೆಲಿಫೋನ್. ಅವನ ಹೆಂಡತಿ ಕಿವುಡಿಯಂತೆ. ತನ್ನ ಹೆಂಡತಿಯ ಕಿವುಡನ್ನು ನಿವಾರಿಸಬೇಕು ಎನ್ನುವ ಕಾರಣಕ್ಕಾಗಿ ಶ್ರವಣ ಸಾಧನದ ಸಂಶೋಧನೆ ಮಾಡಿದ್ದು. ಎಲ್ಲ ವರದಿಗಾರರು ಬಂದು ಕೇಳಿದ್ರಂತೆ, ಅಯ್ಯೋ ಮಾರಾಯ, ಟೆಲಿಫೋನ್ ಕಂಡುಹಿಡ್ಲಿಕ್ಕೆ ಹೋದವ ಶ್ರವಣ ಸಾಧನವನ್ನು ಕಂಡುಹಿಡಿಕ್ಲಿಕ್ಕೆ ಹೋದವ ಟೆಲಿಫೋನ್ ಕಂಡುಹಿಡಿಯಲಿಕ್ಕೆ, ನಿನ್ನ ಸಾಧನೆ ವ್ಯರ್ಥ ಆಯ್ತಲ್ವ ಅಂತ. ಆಗ ಒಳ್ಳೆ ಮಾತು ಹೇಳಿದವ, ಗೊತ್ತಾ ನಿಮಗೆ? ಕೇಳಿಸ್ಕೊಳ್ಳಿ. ನಾನು ಶ್ರವಣ ಸಾಧನವನ್ನು ಕಂಡುಹಿಡಿಯಲಿಕ್ಕೆ ಹೋಗದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ. ಜಗತ್ತಿಗೆ ಟೆಲಿಫೋನ್ ಕೊಡ್ತಿರಲಿಲ್ಲ. ಅವನ ಹೆಂಡತಿ ಕಿವುಡಿ ಎನ್ನುವುದು ಮುಖ್ಯ ವಿಷಯ ಅಲ್ಲ. ಪ್ರೀತಿಯ ಮಕ್ಕಳೇ, ಗ್ರಹಾಂ ಬೆಲ್ಲನ ಆ ಒಂದು ಸಾಧನೆ ನಮಗೆ ಏನು ಪ್ರೇರಣೆ ಕೊಡಬೇಕು ಅಂತ ಹೇಳಿದರೆ, ಏನಾದರೂ ಕೆಲಸ ಮಾಡಬೇಕು ನೀವು, ಆ ಕೆಲಸದ ಮೂಲಕ ಸಾಧಿಸುವ ಹಾಗೆ ಆಗಬೇಕು. 90 ಮಾರ್ಕ್ಸ್ ಪಡಿಬೇಕು, ಮಾಡಿ ಓದಿ.
ನಮಗೂ ಇರ್ತದೆ ಪೋಷಕರಿಗೆ, ಎಲ್ಲ ರಾಜ್ಯಕ್ಕೆ ಫಸ್ಟ್ ಬರಬೇಕು ಅಂತ ಇರುತ್ತೆ, ಆಯಿತಾ? ಹೌದು, ಪ್ರಯತ್ನ ಪಡದೆ ಹೋದರೆ 80 ಸಿಗಲಿಕ್ಕಿಲ್ಲ. ಗ್ರಹಾಂ ಬೆಲ್ ಥರ ಶ್ರವಣ ಸಾಧನ ಕಂಡುಹಿಡಿಯಲಿಕ್ಕೆ ಹೋಗದಿದ್ದರೆ ಟೆಲಿಫೋನ್ ಕಂಡುಹಿಡಿಯಲಿಕ್ಕಿಲ್ಲ. ಎಷ್ಟು ಕಷ್ಟಪಟ್ಟಾವ, ನೋವುಂಡ ಹೇಳಿ. ಹಾಗಾಗಿ ಸಾಧನೆ ಹಿಂದೆ ಶ್ರಮ ಇದೆ, ನೋವಿದೆ, ಭಂಗ ಇದೆ, ಆಗಾಗ ಸೋಲಿಕ್ಕಿದೆ. ದ್ವಿತೀಯ ಪೋಷಕ ಬಂಧುಗಳೇ, ಮಕ್ಕಳಿಗೆ ಸೋಲುವುದನ್ನು ಕಲಿಸಿ ಅಂತ ಹೇಳ್ತಾರೆ. ಅಂದರೆ ಸೋತಾಗ, ನಷ್ಟ ಆದಾಗ ನನ್ನ ಎದುರಿಸುವ, ನಿರ್ವಹಿಸುವ ಮನೋಸ್ಥಿತಿಯನ್ನು, ಧೈರ್ಯವನ್ನು ತುಂಬ ಕೆಲಸ ಮಾಡಬೇಕು. ನಿನಗೆ 2 ಮಾರ್ಕ್ ಕಡಿಮೆ ಆದರೆ ನಾವು ಬೈದು ಬಿಡುತ್ತೇವೆ. ಅವಶ್ಯಕತೆ ಇಲ್ಲ. ಮಾರ್ಕ್ಸ್ ಇನ್ನೊಂದೊಂದು ಭಾಗ ಫಲಿತಾಂಶಕ್ಕೆ, ಸರ್ಟಿಫಿಕೇಟ್ಗೆ, ಬದುಕಿನ ಫಲಿತಾಂಶಕ್ಕೆ ಏನು ಕೊಡ್ತೇವೆ ಅಂತ ಹೇಳಿದರೆ, ಆ ಕಡಿಮೆ ಆದ 2 ಮಾರ್ಕ್ಸನ್ನು ತಾಳಿಕೊಂಡು ಮುಂದೆ ನಾನು ಹೆಚ್ಚು 2 ಮಾರ್ಕ್ ಪಡೀಲಿಕ್ಕೆ ಏನು ಮಾಡಬೇಕು ಎನ್ನುವ ದಾರಿ ಸೂಚಿಸುವುದಕ್ಕೆ ಕೆಲಸ ಮಾಡಬೇಕು. ಆ ಮನಸ್ಥಿತಿ ನಮ್ಮನ್ನು ನೋಡಬೇಕು. ಹಾಗೆ ಗ್ರಹಾಂ ಬೆಲ್ ಮಾಡಿದ. ಪ್ರೀತಿ ಮಕ್ಕಳೇ, ಎಡಿಸನ್ನ ಬಗ್ಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕೊಂಡು ಹುಡುಕಿದ್ದು, 100 ಸಂಶೋಧನೆ ಮಾಡಿದ. 900ಕ್ಕಿಂತ ಮಿಕ್ಕಿ ಸಂಶೋಧನೆ ಮಾಡಿದ. ಅವ ಬಲ್ಬ್ ಕಂಡು ಹುಡುಕಲಿಕ್ಕೆ ಆಗಲಿಲ್ಲ. ಆಮೇಲೆ ಬಲ್ಬ್ ಕಂಡು ಹುಡುಕಿದ, ಜಗತ್ತಿಗೆ ಬೆಳಕು ಕೊಟ್ಟ. ಎಲ್ಲ ವರದಿಗಾರರು ಬಂದು ಅವನ ಬಾಯಿಗೆ ಮೈಕ ತೋರಿಸಿದ್ರಂತೆ, ಸ್ವಾಮಿ, ಈವರೆಗಿನ ಸಂಶೋಧನೆಗೆ ಅರ್ಥ ಆಯ್ತಲ್ಲ ನಿಮ್ಮದು, 999 ಹಾಳಾಯ್ತಲ್ಲ, ಒಂದು ಸಂಶೋಧನೆ ಯಶಸ್ವಿ ಆಯ್ತಲ್ವ. ಆಗ ಹೇಳದಂತೆ, ಅಷ್ಟು ಹಾಳಾಗಿದೆ ಅಲ್ವಾ, 999 ಸಂಶೋಧನೆ ವ್ಯರ್ಥವಾಯ್ತಲ್ಲ, ಅದು ವ್ಯರ್ಥ ಆಗಲಿಲ್ಲ. ಅದು ಅಷ್ಟೂ ಸಂಶೋಧನೆಗಳನ್ನು ನನಗೆ ಯಶಸ್ವಿ ಆಗಲಿಲ್ಲ, ಫಲಪ್ರದ ಆಗಲಿಲ್ಲ ಅಂತ ಹೇಳಿದರೆ ನಾನು ತಪ್ಪು ದಾರಿಯಲ್ಲಿದ್ದೇನೆ, ಸರಿಪಡಿಸಿಕೊಳ್ಳಬೇಕು ಎನ್ನುವ ಪಾಠ ಕಲಿತೆ. ಹಾಗಾಗಿ 1000ನೇ ಸರ್ತಿಯ ಸಂಶೋಧನೆಯಲ್ಲಿ ನಾನು ಬೆಳಕು ಕಂಡುಹುಡುಕಿದೆ. ಎಂಥ ಮಾತು ನೋಡಿ. ಕಣ್ಣು ತೆರೆಯಬೇಕು, ಕಿವಿ ಕೊಡಬೇಕು, ಮಿದುಳನ್ನು ನಾವು ಶುದ್ಧಗೊಳಿಸಬೇಕು. ಎಡಿಸನ್ ಹೇಳಿದ್ದದು ಬೆಳಕು ಖುಷಿಯೇ. ಬೆಳಕು ಕಂಡುಹಿಡಿಯುವ ಹಿನ್ನೆಲೆಯಲ್ಲಿ ಸೋಲನ್ನು ನಾವು ಸ್ವೀಕರಿಸುವ ಮನೋಭಾವವನ್ನು ತಗೊಳ್ಬೇಕು ಎನ್ನುವಂಥದ್ದು ಈ ವಿಶೇಷತೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಮುಕ್ತಾಯಕ್ಕೆ ನಾನು ಬರ್ತಾ ಇದ್ದೇನೆ. ಒಂದು 4-5 ಗುಣಗಳ ಬಗ್ಗೆ ಆಗಾಗ ನೆನಪಿಸ್ಕೊಳ್ಳಿ ಮಕ್ಕಳೇ ನೀವೆಲ್ಲ. ಒಂದು, ನಾನು ಈ ಕೆಲಸ ಮಾಡ್ತೇನೆ, ಮಾಡಬೇಕು ಎನ್ನುವಂಥ ಒಂದು ಕಮಿಟ್ಮೆಂಟ್ ಇಟ್ಕೊಳ್ಳಿ, ಬದ್ಧತೆ, ಕಮಿಟ್ಮೆಂಟ್. ಇದು ನನ್ನ ಕೆಲಸ, ಇದು ನಾನು ಮಾಡಬೇಕು, ಇದು ನನ್ನ ಮನೆ ಜವಾಬ್ದಾರಿ, ಇದು ಅಪ್ಪ ಹೇಳಿದ್ದು, ಅಮ್ಮ ಹೇಳಿದ್ದು, ಗುರುರು ಹಿರಿಯರು ಹೇಳಿದ್ದು, ಮಾಡಬೇಕು. ಕಸ ಹಾಕಬಾರ್ದು, ನನ್ನ ಕೆಲಸ ಅದು. ಕಸ ಹೆಕ್ಕಬೇಕು, ಸ್ವಚ್ಛತೆ ಇಟ್ಕೋಬೇಕು. ಆ ಕಮಿಟ್ಮೆಂಟ್ ಇಟ್ಕೊಳ್ಳಿ. ಇನ್ನೊಂದು ಕುತೂಹಲ ಬೆಳೆಸ್ಕೊಳ್ಳಿ, ನೀವು ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ ಮಕ್ಕಳೇ. ಅದೇನು ಇದೇನು, ಈ ಕಾಯಿಯನ್ನು ಮೇಲೆ ಹೀಗೆ ತುದಿ ಮೇಲೆ ಬರುವಾಗ ಯಾಕೆ ಇಟ್ಟದ್ದು, ಪ್ರಶ್ನೆ ಮಾಡಿ. ಅಪ್ಪ ನೀವು ಕೇಳ್ತೀರಿ, ಆಮೇಲೆ 10 ರೂಪಾಯಿ ಕೊರಳು ಅಂತ ಕೇಳ್ತಾರೆ. ಅಪ್ಪ ಹೇಳ್ತಾರೆ ಇನಿಜ್ಜಿ ಅಂತೇಳಿ. ನೀವು ಕೇಳಿ, ಯಾಕೆ ಕೊಡೋದಿಲ್ಲ ಅಂತ ಕೇಳಿ. ಆಗ ಹೇಳ್ತಾರೆ, ಸತ್ಯಸಂಗತಿ ಗೊತ್ತಾಗುತ್ತೆ. 10 ರೂಪಾಯಿ ಜೇಬಿಗೆ ಬರಬೇಕಾದ್ರೆ 10 ದಿವಸ ಕೆಲಸ ಮಾಡಿರ್ತಾರೆ ಅವರು. ನಮಗೆ ಆ ಭಂಗ ಗೊತ್ತಿರೋದಿಲ್ಲ. ಹಾಗಾಗಿ ಪ್ರಶ್ನಿಸುವುದು ಉದ್ಧಟತನವಲ್ಲ, ಕುತೂಹಲಕ್ಕಾಗಿ, ತಿಳ್ಕೊಳ್ಳುವುದಕ್ಕಾಗಿ, ಜ್ಞಾನ ಸಂಪಾದಿಸೋದಕ್ಕಾಗಿ ಪ್ರಶ್ನಿಸಿ. ಅದು ಯಾಕೆ, ಇದು ಯಾಕೆ, ನನಗೆ ಯಾಕೆ ಮಾರ್ಕ್ಸ್ ಕಮ್ಮಿ ಆಯಿತು, ಪೋಷಕರು ಯಾಕೆ ನಮಗೆ ಬುದ್ಧಿವಾದ ಹೇಳ್ತಾರೆ, ಪ್ರಶ್ನಿಸಿಕೊಳ್ಳಿ. ಆ ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳಿ. ಕ್ಯೂರಿಯಾಸಿಟಿ ಬೆಳೆಸ್ಕೊಂಡ ಹಾಗೆ ಜ್ಞಾನಶಕ್ತಿ ಜಾಸ್ತಿ ಆಗ್ತದೆ, ಕಾನ್ಫಿಡೆನ್ಸ್, ಕರೇಜ್ ಬೆಳೆಯುತ್ತದೆ ಮಕ್ಕಳೇ. ಕರೇಜ್, ಕಾನ್ಫಿಡೆನ್ಸ್ ಬೆಳೆಯುತ್ತದೆ, ಧೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಬೆಳೀತಾ ಏನು ಮಾಡಬೇಕು, ಏನು ಮಾಡಬಾರ್ದು ಎನ್ನುವ ಗುಣಗಳನ್ನು ಬೆಳೆಸಿಕೊಳ್ಳಿ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡಿ ಗುಣಗಳನ್ನು ಬೆಳೆಸಿಕೊಳ್ಳಿ ಮಕ್ಕಳೇ. ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಸಾಮಾನ್ಯವಾಗಿ ನಾವು ಹೇಗೆ ಇರಬೇಕು, ಹೇಗೆ ಇರಬಾರ್ದು ಎನ್ನುವ ಒಂದು ಕಾಮನ್ ಸೆನ್ಸ್ ಬೆಳೆಸಿಕೊಳ್ಳಿ. ಸಾಮಾನ್ಯ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಇದು ಹೀಗೆ ಮಾಡಿದರೆ ಸರಿ, ಹೀಗೆ ಮಾಡಿದರೆ ತಪ್ಪು, ಇದು ಮಾಡಬೇಕು, ಇದು ಮಾಡಬಾರ್ದು, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ ಬೆಳೆಸಿಕೊಳ್ಳಿ. ಹೀಗೆ ನಾವು ಕಮಿಟ್ಮೆಂಟ್, ಕ್ಯೂರಿಯಾಸಿಟಿ, ಕರೇಜ್, ಕ್ಯಾರೆಕ್ಟರ್ ಮತ್ತು ಇನ್ನೊಂದು ಯಾವುದು ಲಾಸ್ಟ್, ಕಾಮನ್ ಸೆನ್ಸ್. ಇನ್ನೊಮ್ಮೆ ಪುನರುತ್ಥಾನ ಮಾಡ್ತೇನೆ. ಮೊದಲನೇದು ಯಾವುದು, ಕಮಿಟ್ಮೆಂಟ್. ಎರಡನೇದು ಕಾನ್ಫಿಡೆನ್ಸ್, ಕರೇಜ್. ಮೂರನೇದು ಕ್ಯೂರಿಯಾಸಿಟಿ. ನಾಲ್ಕನೇದು ಕ್ಯಾರೆಕ್ಟರ್. ಐದನೇದು ಕಾಮನ್ ಸೆನ್ಸ್. 5 ಸಿಗಳನ್ನು ನೀವು ನೆನಪಿಟ್ಕೊಳ್ಳಿ. ಇದು ಮಾತ್ರ ನಿಮಗೆ. ಇದು ಪ್ರತಿ ದಿವಸ ಒಂದೊಂದು ತಗೊಳ್ಳಿ, ಆಯಿತಾ? ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ತಗೊಳ್ಬೇಕು. ಒಳ್ಳೆ ಆರೋಗ್ಯ ಬೆಳೆಯುತ್ತದೆ. ಹಾಗಾಗಿ ಮಕ್ಕಳೇ, ನೀವು ಯಾವಾಗಲೂ ವಾಚ್ ಮಾಡಿ, ಕಾಯಿರಿ,
ನೋಡಿ ಗಮನಿಸಿ, ನಿಮ್ಮ ಕ್ಯಾರೆಕ್ಟರ್ ನೋಡ್ಕೊಳ್ಳಿ, ನಿಮ್ಮ ಗುಣನಡತೆ ನೋಡ್ಕೊಳ್ಳಿ, ನಿಮಗೆ ಧೈರ್ಯ ಇದೆ ಅದು ನೋಡ್ಕೊಳ್ಳಿ, ಆತ್ಮವಿಶ್ವಾಸ ಇದೆ ನೋಡ್ಕೊಳ್ಳಿ, ಒಂದು ಬದ್ಧತೆಯಿಂದ ಕೆಲಸ ಮಾಡಿ. ಇದು ನನ್ನ ಕೆಲಸ ಹೇಳಿದ ತಕ್ಷಣ ಓಡೋದಲ್ಲ, ಮಾಡಬೇಕು, ಮಾಡಿ ತೋರಿಸಬೇಕು. ನಾನು ಹೇಳಿದ ಅಷ್ಟು ಉದಾಹರಣೆಗಳೆಲ್ಲವೂ ಕೂಡ ಸೋತವರ ಕಥೆ. ಅದು ಅವರು ಗೆದ್ದಿದ್ದಾರೆ ಜಗತ್ತಿನಲ್ಲಿ. ಇವತ್ತು ಕೂಡ ನಾನು ಮಾತಾಡ್ತೇನೆ, ನಿಮಗೆ ಆ ವಿಷಯ ಕಿವಿಗೆ ಬೀಳುತ್ತದೆ ಅಂತ ಹೇಳಿದರೆ ಅದು ಸೋತವರ ಕಥೆ. ಅದು ಅಂದರೆ ಬದುಕಿನಲ್ಲಿ ಗೆದ್ದವರು ಅಂತ ಲೆಕ್ಕ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಈ ಆಚರಣೆಯ ಮೂಲಕ ನಾಳೆ ನೀವು ನಿಮ್ಮ ನಿತ್ಯ ಆಚರಣೆಯಾಗಿ ನೀವು ಮಾಡಬೇಕಾದದ್ದು ಇದು ಏನು, ಆ ಗುಣಗಳನ್ನು ರೂಢಿಸಿಕೊಳ್ಳಿ. ಒಳ್ಳೆಯ ಮಕ್ಕಳಾಗಿ, ಒಳ್ಳೆಯ ದೇಶಕ್ಕೆ ಪ್ರಜೆಗಳಾಗಿ, ನಾಗರಿಕರಾಗಿ, ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ. ನೀವು ಇಲ್ದಿದ್ದಾಗಲೂ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಕಣ್ಮುಂದೆ ಇಲ್ದಿದ್ದರೂ ನೀವು ಅಲ್ಲಿ ಇರ್ತೀರಿ. ನೀವು ಪ್ರಪಂಚದಲ್ಲಿ ಇಲ್ದಿದ್ದರೂ ಕೂಡ ನೀವು ಇದ್ದೀರಿ ಅಂತ ಅನ್ನಿಸ್ತದೆ ನಮಗೆಲ್ಲ. ನೀವು ಇಲ್ದಿದ್ದರೂ ಕೂಡ ನೀವು ಇದ್ದೀರಿ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಬೇಕಾಗಿ ನೀವೊಂದು ಪ್ರೇರಣೆಯನ್ನು ಪಡ್ಕೊಳ್ಳಿ. ಅದೊಂದು ದಿಕ್ಕನ್ನು ತೋರಿಸ್ತದೆ, ಮಾರ್ಗದರ್ಶನ ಕೊಡ್ತದೆ. ಆ ಮೂಲಕ ನಮ್ಮ ಉದ್ದೇಶ, ಗುರಿ ಏನಿದೆ ಅದನ್ನು ತಲುಪುವ, ಸಾಧಿಸುವ ಕೆಲಸಗಳನ್ನು ಮಾಡಬೇಕು. ಅದು ದೊಡ್ಡ ಹುಡುಗರಿಗೆ ಅರ್ಥ ಆಗುತ್ತೆ. ನೀವು ಕೇಳಿಸ್ಕೊಳ್ಳಿ, ನಾಳೆ ನಿಮಗೆ ಅರ್ಥ ಆಗಬಹುದು. ಹಾಗಾಗಿ ಇವತ್ತು ನಮಗೆ ಬೆಲೆ ಸಿಕ್ಕುವುದು ಹೇಗೆ ಅಂತ ಹೇಳಿದರೆ ಕೇವಲ ಅಂಕದಿಂದ ಮಾತ್ರ ಅಲ್ಲ, ಚೆನ್ನಾಗಿ ಕಲಿಯುವ ಮೂಲಕ, ಕಲಿತ ಮೇಲೆ ಬದುಕುವುದರ ಮೂಲಕ. ದುಡ್ಡು ಎಲ್ಲರೂ ಸಂಪಾದಿಸ್ಬೋದು, ಗುಣ ಸಂಪಾದಿಸೋದು ಹೇಗೆ ಹೇಳಿ? ಹಾಗಾಗಿ ಗುಣ ಎನ್ನುವಂಥ ದುಡ್ಡು ಕೊಟ್ಟರೆ ಬರಲ್ಲ, ಅದು ಶ್ರಮ ಪಟ್ಟರೆ ಬರುತ್ತೆ. ಶ್ರಮದ ಮೂಲಕ ಅದನ್ನು ನಿತ್ಯ ನಾವು ಗಮನಿಸಿ, ನೋಡಿ, ಕಿವಿ ಕೊಟ್ಟು, ಆಲಿಸಿ, ಪೋಷಿಸುವುದರ ಮೂಲಕ ನಾಳೆ ನಮಗೆ ಫಲ ಸಿಗ್ತದೆ, ಖುಷಿ ಪಡ್ತೇವೆ. ಆ ಖುಷಿ ನಿರಂತರವಾಗಿರಬೇಕು. ಹುಟ್ಟುಹಬ್ಬದಲ್ಲಿ ತಿನ್ನುವ ಸಿಹಿ ಅದು ಅವಾಗ ಮಾತ್ರ, ಸಂಜೆ ಆಗುವಾಗ ಅದು ಹೊಟ್ಟೆಯಿಂದ ಖಾಲಿ ಆಗುತ್ತೆ. ಮರುದಿವಸಕ್ಕೆ ಇನ್ನೊಮ್ಮೆ ಸಿಹಿ ಬೇಕು ಅಂತ ಹೇಳೋದಲ್ಲ, ನಾವೇ ಸಿಹಿಯನ್ನು ತಯಾರಿಸಬೇಕು. ನಾವೇ ನಮ್ಮ ಹಿತ್ತಿಲ ಗಿಡಗಳನ್ನು ಬೆಳೆಸಬೇಕು. ಗುಲಾಬಿ ಹೂವನ್ನು ನಿತ್ಯ ಕೊಯ್ಯಬಹುದು ಮಕ್ಕಳೇ ನಾವು. ಅದಕ್ಕಾಗಿ ಆ ಗುಲಾಬಿ ಬೆಳೆಸುವ ಸಿಹಿಯನ್ನು ತಯಾರಿಸುವ ಮನಸ್ಸು ಇದೆ ಅಲ್ಲ, ಅದು ಭಾಳ ಮುಖ್ಯ. ಆ ಮನಸ್ಸು, ಆ ನಮ್ಮ 5 ಗುಣಗಳ ರೂಪದಲ್ಲಿ ನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಳುವ ಆಚರಣೆಗಳ ಮೂಲಕ ಅದು ನಮ್ಮ ಆಚಾರದಲ್ಲಿ ಇರಲಿ ಎನ್ನುವ ಆಶಯದೊಂದಿಗೆ ನೀವೆಲ್ಲ ಒಳ್ಳೆಯ ಶಾಲೆಯಲ್ಲಿ ಕಲಿತಾ ಇದ್ದೀರಿ. ಒಳ್ಳೆಯ ಅಧ್ಯಾಪಕರ ತಂಡ ಇದೆ, ಒಳ್ಳೆಯ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಶ್ರೀಕೃಷ್ಣ ಶರ್ಮರು ಅವರು ಇದೇ ಶಾಲೆಯಲ್ಲಿ ಮುಖ್ಯಾಧ್ಯಾಪಕ ನಿವೃತ್ತರಾದವರು. ಶಿಕ್ಷಣದ ಬಗ್ಗೆ, ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ತುಂಬ ಅವರಿಗೆ ಆಸಕ್ತಿ ಇದೆ, ತೊಡಗಿಕೊಂಡಿದ್ದಾರೆ. ಮುಖ್ಯ ಅಧ್ಯಾಪಕರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಒಳ್ಳೆಯ ಸಪೋರ್ಟ್ ಮಾಡುವ SDMC ಇದೆ. ಮತ್ತು ಇನ್ನೇನು ಹೇಳಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತೇಳಿ ಅದರ ಮುಂದಿನ ಸಾಲುಗಳು ಬೇರೆ ಇದೆ, ಬೇಡ ನಮಗೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚು, ಕಿಚ್ಚು ಅಂದರೆ ಬೆಂಕಿ ಹಚ್ಚಬೇಕು ಅಂತ ಅರ್ಥ ಅಲ್ಲ. ಅಂದರೆ ಏನು, ಕಷ್ಟ ಹೋಗ್ತದೆ ಅಂತ ಅರ್ಥ. ಹಾಗಾಗಿ ನಿಮ್ಮ ಕಷ್ಟದ ಹಿಂದೆ ಒಂದು ಖುಷಿ ಇದೆ ಎನ್ನುವುದನ್ನು ನೆನಪಿಟ್ಕೊಳ್ಳಿ. ನಿಮಗೆ ಅಪ್ಪ ಅಮ್ಮ ಶಾಲೆಯವರು ಏನಾದರೂ ಕಲಿಕೆ ಹಿನ್ನೆಲೆಯಲ್ಲಿ ಕಷ್ಟ ಕೊಟ್ಟರೆ ಅದು ನನಗೆ ಸಿಹಿಯಾಗುತ್ತದೆ, ಮುಂದಕ್ಕೆ ನಾನು ಮಾಡಬೇಕಾದ್ದು ಎನ್ನುವ ಹಿನ್ನೆಲೆಯಲ್ಲಿ ತಿಳ್ಕೊಂಡು ಮಾಡಿ ನಿಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳುತ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತೆ ನಿಮಗೆಲ್ಲರಿಗೂ ನನ್ನ ತಲೆಯನ್ನು ಭಾಗ್ಯಿಸಿದ ಅಂಗವಾಗಿ ನಾವು ಸಾಮೂಹಿಕ ಹುಟ್ಟುಹಬ್ಬದ ಆಚರಣೆಯನ್ನು ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ನಡೆಸಿಕೊಂಡು ಬರುವಾಗಿ ಈ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಒಂದು ಹುಟ್ಟುಹಬ್ಬ ಯಾಕೆ ಹೀಗೆ ಆಚರಿಸ್ತೇವೆ ಅಂದರೆ, ನಮ್ಮ ನಿತ್ಯ ನಕ್ಷತ್ರದ ದಿನಗಳಲ್ಲಿ ನಾವು ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಈ ಶಾಲೆಯಲ್ಲಿ ಪ್ರತಿ ಮಗುವಿನ ಹುಟ್ಟುವಿನ ದಿನದಂದು ದೀಪ ಬೆಳಗಿಸಿ ಮಗುವಿನ ಮುಖಾಂತರವೇ ಪ್ರಾರ್ಥನೆ ಮಾಡಿಸುವ ಮುಖಾಂತರ ಪ್ರತಿದಿನವೂ ಈ ಶಾಲೆಯಲ್ಲಿ ನಡೀತಾ ಇದೆ. ಈ ದಿನ ಸಾಮೂಹಿಕವಾಗಿ ಎಲ್ಲ 2 ಶಾಲೆಯ ಮಕ್ಕಳನ್ನು ಒಟ್ಟು ಸೇರಿಸಿ ನಡೆಸುವಂತಹ ಒಂದು ಹಬ್ಬ. ಇವತ್ತಿನ ದಿನ ಮಕ್ಕಳಿಗೆಲ್ಲರಿಗೂ ಬಹಳ ಖುಷಿ. ಯಾಕೆಂದರೆ ವರ್ಷದ 220 ದಿವಸ ಕೂಡ ಸಮವಸ್ತ್ರ, ಆದರೆ ಇವತ್ತು ಲಘು ಬಗೆ ರಂಗು ರಂಗಿನ ಡ್ರೆಸ್ಗಳಲ್ಲಿ ನಿಂತುತ್ತಾ ಇದ್ದೀರಾ. ಇವತ್ತು ನಿಮ್ಮ ಪರಿಕಲ್ಪನೆಯಲ್ಲೇ ಸಾರಿ ಅಥವಾ ವೇಷ್ಟಿ ಸುತ್ತಿ ಈ ಶಾಲೆಯ ಒಂದು ಮೆರಗನ್ನು ಇನ್ನೂ ಹೆಚ್ಚಿಸಿದ್ದೀರಾ, ಒಳ್ಳೆಯದು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅದರ ಬಗ್ಗೆ ಅಂದಾಜು ಇರಲಿಲ್ಲ. ನಾನು ಪ್ರಶಂಸಾ ಹೇಳಿದೆ,
ಪೋಷಕರ ಏನಾದರೂ ಸಹಾಯ ಇದ್ದರೆ ನಮಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಗ್ಬೋದು ಅಥವಾ ನಮ್ಮ ಉಳಿಕೆ ಹೋಗುವ ಸ್ವಲ್ಪ ಕಡಿಮೆ ಬರ್ಬೋದು ಅಂತ. ಇದೊಂದು ಭಾರಿ ಖುಷಿ ಅಂದರೆ ಇವತ್ತಿನ ಪೂರ್ಣ ಖರ್ಚು ಈ ಶಾಲೆಯ ಪೋಷಕರವರೇ ಮಾಡಿರುವುದು ನನಗೆ ಬಹಳ ಹೆಮ್ಮೆಯಾಗಿದೆ. ಯಾಕೆಂದರೆ ಎಲ್ಲ ಕೆಲಸ ಕಾರ್ಯಗಳು ನಾವು ಪೋಷಕರೇ ಮುಂದೆ ಬಂದು ಇವತ್ತಿನ ಊಟೋಪಚಾರಾಗಲಿ ಇಲ್ಲಿ ಯಾವುದೇ ಇಲ್ಲಿ ಹೂವಿಗಾಗಲಿ ವೇದಿಕೆ ಅಲಂಕಾರ ಆಗಲಿ ಎಲ್ಲರೂ ಪೋಷಕರೇ ಮುಂದೆ ನಿಂತು ಮಾಡಿದಂತಹ ಕೆಲಸ. ಇದು ಇನ್ನು ಮುಂದೆಯೂ ನಿಮ್ಮ ಸಹಕಾರ ನಮ್ಮ ಶಾಲೆಗೆ ಇರಬೇಕು. ಇನ್ನು ಮುಂದೆಯೂ ಈ ಶಾಲೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಬೇಕು. ಹಾಗೆ ಇನ್ನು ಮುಂದಕ್ಕೆ ಬರುವ ತಿಂಗಳಲ್ಲಿ ನಮಗೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಆ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಇದೇ ರೀತಿ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಭಾಗಿಯಾಗಿ ನಮ್ಮ ಈ ಶಾಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲು ನಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸುತ್ತಾ ನನ್ನ ಮಾತಿಗೆ ವಿರಮಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.